ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೈಡರ್ ರೆಬೆಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಡೇ ವ್ಲಾಗು. ಸೊ ಇವಾಗ ಹೊರಟಿದ್ದೀನಿ ಆಫೀಸ್ಗೆ ಮನೆಯಿಂದ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಸೆಟಪ್ ಮಾಡ್ಕೊಳ್ಳೋಷ್ಟೊಳಗಿನ ಲೇಟ್ ಆಗೋಯ್ತು ಇವತ್ತು. ಸೊ ಇಲ್ಲಿಂದ ಬೆಲೆಕಳಿಗೆ ಹೋಗ್ಬೇಕು. ಬೆಲೆಕಳಿ ಒಂದು 15 ಕಿಲೋಮೀಟರ್ ಐತೆ ಅಂದ್ಕೊಳ್ಳಿ. ಆಲ್ರೆಡಿ ಟೈಮ್ ಬಂದು 8:30, 8:30 ಆಗಿದೆ ಆಲ್ರೆಡಿ ಟೈಮು. 31. ಇನ್ನು ಅರ್ಧ ಗಂಟೆಗೆ 18 ಕಿಲೋಮೀಟರ್ ಕವರ್ ಮಾಡೋಕ್ಕಾಗುತ್ತಾ ಎದ್ದು ಈ ಬನ್ನಾರ್ಘಟ್ಟ ರೋಡು? ನನ್ನ ಪ್ರಕಾರ ಡೌಟೇ. ಸೊ ಮೋಸ್ಟ್ಲಿ ಇವತ್ತು ಆಫೀಸ್ ಸ್ವಲ್ಪ ಲೇಟಾಗಿ ಹೋಗ್ತೀನೋ ಏನೋ ಗೊತ್ತಿಲ್ಲ. ಮ್ಯಾಕ್ಸಿಮಮ್ಮು ಟ್ರೈ ಮಾಡೋಣ ಬನ್ನಿ, ಕವರ್ ಮಾಡ್ಕೊತೀನಿ. ವೆದರ್ ಬೇರೆ ಫುಲ್ ಚಿಲ್ಡಾಗಿರುತ್ತೆ ಮಾರ್ನಿಂಗು. ಕಿಲೋಮೀಟರ್ ವರ್ಕ್ ಆಗ್ತಿಲ್ಲ, ಇಲ್ಲಾಂದರೆ ಸ್ಪೀಡ್ ತೋರಿಸ್ತಾ ಇದೆ. ಕವರ್ ಮಾಡ್ತೀನಿ. ನನ್ನ ಪ್ರಕಾರ ಅರ್ಧ ಗಂಟೆ ಹೋಗೋ ಚಾನ್ಸಸ್ ಭಾಳ ಕಮ್ಮಿ ಇದೆ. ಯಾಕಂದರೆ ಬನ್ನಾರ್ಘಟ್ಟ ಟ್ರಾಫಿಕ್ಗೆ ಅಲ್ಲೇ ಅಂದರೆ ನನಗೆ ಕೋಳಿ ಫಾರಮ್ವರೆಗೂ ಆರಾಮಾಗಿ ಹೋಗ್ತೀನಿ ಸ್ನೇಹಿತರೆ. ನನಗೇನು ಇಲ್ಲ, ಕೋಳಿ ಫಾರಮ್ವರೆಗೂ ಫುಲ್ ಫ್ರೀ ಇರುತ್ತೆ ನನಗೆ. ಸೊ ಔಟ್ಸ್ಕರ್ಟ್ಸಲ್ಲಿರೋದು ಅದೊಂದು ಬೆನಿಫಿಟು. ಸಿಟಿಗೆ ಹೋಗೋ ಒಳಗೆ ಆರಾಮಾಗಿ ಸ್ಪೀಡಾಗಿ ಹೋಗಿ ರಿಕವರ್ ಮಾಡ್ಕೋತೀನಿ. ಸ್ವಲ್ಪ ಸ್ಪೀಡ್ ಕ್ಯಾಚಪ್ ಮಾಡಿಕೊಂಡ್ರೆ ಆರಾಮಾಗಿ ರಿಕವರ್ ಆಗುತ್ತೆ ನನ್ನ ಪ್ರಕಾರ. ಒಂಥರ ಚೆನ್ನಾಗೈತೆ ಗಾಡಿ ಎಲ್ಲ, ಜಾಸ್ತಿ ಹೆವಿ ಏನೂ ಇಲ್ಲ. ಮಿನಿಮಲಿಸ್ಟಿಕ್ ಡಿಸೈನು ಒಂಥರ ಸೂಪರ್ ಆಗಿದೆ. ಮಾರುತಿ ಸುಜುಕಿ ಗಾಡಿಗಳ ಲುಕ್ಕಲ್ಲಿ ಮಾತ್ರ ಮಾತೇ ಇಲ್ಲ, ಸಕಲಾಗಿ ಮಾಡ್ತಾರೆ. ಬಟ್ ಏನಂದರೆ ಒಂಚೂರು ಮೈಲೇಜ್ಗೋಸ್ಕರ ಬಿಲ್ಡ್ ಕ್ವಾಲಿಟಿ ಕಮ್ಮಿ ಮಾಡಿಬಿಡ್ತಾರೆ, ಗೇಜ್ ಕಮ್ಮಿ ಮಾಡ್ತಾರೆ. ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಮಾರುತಿ ಸುಜುಕಿ ಗಾಡಿಯವ್ರು ನೋಡೋಕ್ಕೆ ಚಂದ. ರಿಲಯಬಿಲಿಟಿನೂ ಹಂಗೆ ಇದೆ ಹೇಳ್ಬೇಕಂದ್ರೆ. ಅಂದರೆ ಇಂಜಿನ್ ರಿಲಯಬಿಲಿಟಿ ಕೂಡ ಓಕೆ, ಬಟ್ ಏನಂದರೆ ಬಿಲ್ಡ್ ಕ್ವಾಲಿಟಿ ಒಂದೇ ಅಂದರೆ ಎಲ್ಲರೂ ಸೂಪರ್ ಆಗಿದೆ. ನಮ್ಮ ಕಿತ್ತಡಿ ಕಿರಣ್ ಅವ್ರ ಹತ್ರ ಇದೆಯಲ್ಲ ಜಿಮ್ನಿ,
ಸಕ್ಕತ್ ಇಷ್ಟ ಆಗುತ್ತೆ ನನಗೆ. ಅವ್ರು ಸಕ್ಕದಾಗಿ ರೆಡಿ ಮಾಡಿಸಿದ್ದಾರೆ. ಜಿಮ್ಮಿನಿ ಅಂತ ಮುಂದ್ಗಡೆ ಒಂದು ಲೋಗೋ ಹಾಕ್ತಾರಲ್ಲ, ಅದು ಹಾಕಿದ್ಮೇಲೆ ಅಂತೂ ಸೂಪರಾಗಿ ಕಾಣುತ್ತೆ ಕಾರ್. ಅದು ಪೊಲೀಸ್ ಸ್ಟೇಷನ್ ಮುಂದೆನೆ ಇದೆಲ್ಲ. ಎಷ್ಟು ಹಳ್ಳಗಳೈತೆ ನೋಡಿ ಅಪ್ಪ. ಬನ್ನಾರ್ಘಟ್ಟ ಸರ್ಕಲ್, ಅದು ಮೇನ್ ಸರ್ಕಲ್ ಬನ್ನಾರ್ಘಟ್ಟದು. ಅಲ್ಲೇ ರೋಡ್ಗಳು ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ. ಏನು ಸ್ನೇಹಿತರೆ, ಇದು ಇಲ್ಲೇ ಟ್ರಾಫಿಕ್ ಸಿಕ್ಬಿಡೈತೆ ನನಗೆ. ಯಾವನು ಹೆಂಗೆ ಹೋಗೋದಲ್ಲಿ ಆನ್ ಟೈಮ್ ನಾನು. ಏನ್ರಿ ಇದು ಇಲ್ಲೇ ಟ್ರಾಫಿಕು. ಬ್ಯಾರಿಕೇಡಿಂಗ್ ಒಂದು ಹಾಕ್ಬಿಟ್ಟವ್ರು ಇಲ್ಲಿ. ಡೌನಲ್ಲಿ ಫಾಸ್ಟಾಗಿ ಹೋಗ್ತಾರೆ ಅಂತ ಅಂದ್ಬಿಟ್ಟು. ವ್ಲಾಗ್ಸ್ ನೋಡಿದ್ದು ಅವ್ರದ್ದೇ. ಬಿಗ್ ಬ್ಯಾಂಗ್ ಬೈಕರ್ ಮತ್ತೆ ಡಿಮನ್ ರೈಡ್ಸ್ ಅಂತ RS200 ಅಲ್ಲಿ ಒಬ್ರು ಮಾಡ್ತಾ ಇದ್ರು. ಅವ್ರದ್ದು ಇಲ್ಲ ಅನ್ಸುತ್ತೆ ಇವಾಗ ಚಾನಲ್. ಒಟ್ಟ ಅವ್ರದ್ದೇ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋಸ್ ನೋಡ್ತಾ ಇದ್ದಿದ್ದು ಅವ್ರದ್ದೇ ನಾನು. ಅವ್ರ ವಿಡಿಯೋಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇರುತ್ತೆ ನೋಡಿ ಸ್ನೇಹಿತರೆ, ಜಾಮು ಸಿಗ್ತದೆ ರೈಸರ್ ಹೊಡೋದ್ರೆ ಗಾವಡೆ ಸಿಗುತ್ತೆ. ಎಂತಿಯರಿಲ್ಲ ಏನೋ ಇವತ್ತು ಸಿಕ್ಕಾಪಟ್ಟೆ ಖಾಲಿ ಆಯ್ತಪ್ಪ ರೋಡು. ಮಕ್ಕಳು ಹೆಂಗ್ ಬರ್ತಾರಂದ್ರೆ ಫುಲ್ ಜಾಮ್ ಇದ್ದಂಗಿದೆ. ಬನ್ನಿ ನೋಡೋಣ. ಜಾಮ್ ಸಿಗಲ್ಲ ಮೋಸ್ಟ್ಲಿ, ದೂರದಿಂದ ಹಿಂಗೆ ಕಾಣಿಸುತ್ತೆ. ಇಲ್ಲ ಬನ್ನಿ ಸ್ನೇಹಿತರೆ, ಏನಿದೆ ಜಾಮೇ ಇಲ್ಲ. ಮೋಸ್ಟ್ಲಿ ಸ್ಕೂಲ್ ಬಸ್ಗಳು ಕಾಣಿಸ್ತಾ ಇಲ್ಲ. ಸ್ಕೂಲ್ಗಳಿಗೆಲ್ಲ ರಜಾ ಬಂದಿದೆ ಅನ್ಸುತ್ತೆ, ಕ್ರಿಸ್ಮಸ್ಸು, ಅದರಿಂದ ಇಷ್ಟು ಫ್ರೀ ಆಗಿದೆ. ಇಲ್ಲಿಷ್ಟು ಪ್ಯಾಚ್ ಹಾಕಿದ್ದಾರೆ, ಎಷ್ಟು ಪ್ಯಾಚ್ ಹಾಕಿದ್ದಾರೆ. ಅಲ್ಲೊಂದು ರೋಡ್ ಹಾಕ್ಬಿಟ್ಟಿದ್ರೆ ಆಗೋಗಿರೋದು. ಅದು ಎಷ್ಟು ಪ್ಯಾಚ್ ಹಾಕಿದ್ದಾರೆ ಅಂದ್ರೆ ಅಷ್ಟೊಂದು ಪ್ಯಾಚ್ಗಳು ಹಾಕಿದ್ದಾರೆ. ನೋಡಿ ಎಷ್ಟು ಪ್ಯಾಚ್ ಹಾಕಿದ್ದಾರೆ. ಬಾಬಾ ರೋಡೇ ಹಾಕ್ಬಿಟ್ಟಿದ್ರೆ ಆಗೋಗಿರೋದು. ಸ್ಟ್ರೈಟಾಗಿ ಬಿಟ್ಟೈತೆ ಹೋಗ್ರೋ.
ಅಲ್ಲೇ ಟೈಮ್ ಆಗೋಯ್ತು. 4 ನಿಮಿಷ ಐತೆ ಸ್ನೇಹಿತರೆ, ಎಲ್ಲಿಂದ ಹೋಗಲಿ ನಾನು. ಬನ್ನಿ ಅಂದು ಟ್ರೈ ಮಾಡೋಣ. 4 ನಿಮಿಷ ಐತೆ, ಹೋಗಿ ರೀಚ್ ಆಗ್ಬೋದಾ? ಶೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಇಲ್ಲೊಂದು ಸಿಗ್ನಲ್ ಬಿದ್ದಿದೆ. ಸೆಕೆಂಡ್ ಅಷ್ಟೇ, ಹೋಗ್ಬೋದಾ? 10, 9, 8, 7, 6, 5, 4, 3, 2, 1. ಟ್ರಾವೆಲ್ ಅದೇನು ಒದ್ದಾಡ್ತಾವನೋ, ಅದೇನು ಒದ್ದಾಡ್ತಾರೋ. ಅಯ್ಯಪ್ಪ, ಇಲ್ಲಿ 2 ಸೆಕೆಂಡ್ ನಿಂತ್ಕೊಂಡು ಹೋಗ್ಬಿಟ್ಟಿರೋ ಚಿಂದಿ. ಏನು ಸ್ನೇಹಿತರೆ, ಆಕ್ಸಿಡೆಂಟೇ ಆಗಿಬಿಟ್ಟಿದೆ ಇಲ್ಲಿ. ಅದು ಅಲ್ಲಿ ಮಾರ್ನಿಂಗ್ ಆದಂಗಿದೆ ಆಕ್ಸಿಡೆಂಟ್ ಅದು. ಸರಿ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಸೊ ರೀಚ್ ಆಗಿದ್ದೀನಿ ಆಫೀಸು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೈಡರ್ ರೆಬೆಲ್ಸ್ ಸೈನಿಂಗ್ ಆಫ್.